ಶಿವಲಿಂಗ ನಿಮ್ಮವ್ವ ತಲೆ ಸುತ್ತ ಬಂದ್ ಬಿದೋದ್ಲು ಕಣಪ್ಪ. ಅವ್ವ ಅಪ್ಪ ಶಿವಲಿಂಗು ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಪ್ಪ. ದೊಡ್ಡ ಆಸ್ಪತ್ರೆ ಕರ್ಕೊಂಡು ಸೇರಿಸಿದ್ರೆ ಎಲ್ಲ ಸರಿ ಹೋಯ್ತದೆ. ನಮ್ಮ ಮಾವಂಗೂ ಹಿಂಗೆ ಆಗಿತ್ತಪ್ಪ. ಎದೊಳವ ಆಸ್ಪತ್ರೆಗೆ ಹೋಗಲ್ಲ ಅವ್ವ. ಯವ್ವೋ ಮಗ, ನಾನು ಹೊಂಟೋದ್ರೆ ನಿಂಗೆ ಯಾರ್ಲಾ ದಿಕ್ಕು? ಯವ್ವೋ ಎಂತ ಮಾತಾಡ್ತೀಯವೋ? ಅಲ್ಲ ಕಣವ, ನೀನ್ ಹೋಗ್ಬಿಟ್ರೆ ನಾನ್ ಸುಮ್ನೆ ಇರ್ತೀನ? ನಾನು ಶಿವ ಅಂತ ಬಂದ್ಬಿಡದೆಯ. ಅಣ್ಣ, ಇನ್ನೆಲ್ಲೂ ಬೇರೆ ಜಾಗ ಸಿಕ್ಲಿಲ್ವಾ? ಯಾರನೋ ಕೂತಿರೋ ಜಾಗನ್ ಕಿತ್ತು ನಮ್ಮ ಅವನ್ ಮಣ್ಣು ಮಾಡಕ್ ನೋಡ್ತಾ ಇದೆಯಲ್ಲ, ಇದ್ ನ್ಯಾಯವಾ? ಏಯ್, ಯಾವ್ರನಿಂದು ಅಂತ ಉಣಕ್ ಜಾಗ ಕೊಡ್ತಾರ ತೆಗಿ. ಅದೇನ್ ಪೂಜೆ ಮಾಡ್ತೀವ ಮಾಡು. ನಿನ್ನ ಪುಣ್ಯ ಈ ಜಾಗ ಸಿಕ್ಕಿರೋದು. ಏನ್ ಹೊಸಿ ಜನ ಹುಡ್ತಾರ ಸಾಯ್ತಾರ? ಎಲ್ರು ಪ್ರೆಸ್ ಆಗಿ ಮಣ್ಣು ಮಾಡ್ತಾ ಹೋದ್ರೆ ಊರ್ ಯಾವ್ದು ಸ್ಮಶಾನ ಯಾವ್ದು ತಿಳಿಯಾಕಿಲ್ಲ. ಅಯ್ಯ, ಕೊನೆ ಸಾರಿ ನಿಮ್ಮ ಅಮ್ಮನ ಮಕ ನೋಡಿ ಮಣ್ಣು ಮುಚ್ಚು. ಅವ್ವ, ಲೋ ಅಪ್ಪಯ್ಯ, ಗುಂಡಿ ತೋಡಿ 150 ರೂಪಾಯಿ ಕೊಡ್ಬೇಕ. ಅಣ್ಣ, ನಂತ ₹1 ಇಲ್ಲ ಅಣ್ಣ. ಏಯ್, ಈ ಮಾತನ್ನ ಮೊದ್ಲ ಹೇಳಿದಿದ್ರೆ ನಿಮ್ಮ ಅಮ್ಮನ ಹಣ ಹೊರಗಡೆ ಇರೋದು, ಆ ಮೂಳೆಗಳು ಒಳಗಿರೋದು. ಅಣ್ಣ, ದೇವ್ರ ಸತ್ವಾಗು ನಂತ ₹1 ಇಲ್ಲ ಅಂತ ಹೇಳೋಣ. ಅಲ್ಲೇ ಮಣ್ಣು ಮಾಡಕಂಟ ಗುಮ್ಮನ್ ತರ ಇದ್ಬಿಟ್ಟು ಈಗ ತಾರಮಯ್ಯ ಆಡಿಸ್ತಿದ್ಯಾ? ಶೋಭಲ್ ಏನಾಯ್ತೆಗಿ, ಇಲ್ಲಾಂದ್ರೆ ಮಣ್ಣು ತಿನ್ನಕ್ ಮುಂಚೆ ನಾನೇ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ. ನಾನೇ ತೆಗಿತೀನಿ ಬಿಡು. ಏನ್ ಬೇರೆ ಕಡೆ ಮಣ್ಣು ಮಾಡ್ತೀಯಾ? ಏ ಮಗ, ನಿಮ್ಮ ಅಪ್ಪನ್ ಗೆಪ್ತಿಗೆ ಅಂತ ನನ್ ತಾವಿರೋದು ಇದೊಂದೇಯ. ಇದನ್ ನಿನ್ ಕೈಗೆ ಹಾಕಿ ನೋಡವ ಅಂದ್ರೆ ಆಳಕ್ ತೆಗ್ಯಕ್ಕೆ ಬರ್ತಾ ಇಲ್ಲ. ಅಣ್ಣ, ನಿಂತಮ್ಮಯ್ಯ ಅಂತೀರಣ, ಜೋರಾಗಿ ಎಳಿಬೇಡ. ಅವನ್ ಕೈ ನೋಯ್ತದಣ. ನಿಂತಮ್ಮಯ್ಯ ಅಂತೀರಣ. ಚುತ್ತೇರಿಕೆ, ₹100 ಬೆಲೆ ಬಾಳಲ್ಲ ಇದು. ಬೇಗ ಮಣ್ಣು ಮುಚ್ಚಿ ಮಟ್ಟ ಮಾಡೋ. ನಿಂಗೆಲ್ಲ ಹಾಕ್ಬೇಡ, ಕೈ ಮುಗಿದ್ ಕೇಳ್ಕೊ. ಅಯ್ಯ, ಅದ್ರಲ್ಲೇನಾಯ್ತು ಪೆಸಲ್ಲು? ಮಣ್ತಿನವರೆಗೂ ಕಾದ್ರೆ ನಿನ್ ಪುಣ್ಯ. ಈಗೇನಪ್ಪ, ನಿನ್ಗೆ ಇದನ್ ಕೀಳ್ಬಾರ್ದು ಅನ್ನಂಗಿದ್ರೆ ನೋಡು, ಈ ತರ ಒಂದ್ ಗೋರಿ ಕಟ್. ಎಷ್ಟಾಯ್ತದ ದುಡ್ಡು ಕಟ್ಸಕ್ಕೆ?